ಕೋಲಾರ ಜಿಲ್ಲೆಗೆ ಅಂತ ಹೇಳಿ ಸುಮಾರು 1.5 ಕೋಟಿ ರು ವೆಚ್ಚದಲ್ಲಿ ಈ ಒಂದು ತಪಾಸಣೆ ಮಾಡೋದಕ್ಕೆ ಒಂದು ಉಚಿತವಾಗಿ ಕೊಡ್ತಾರೆ. ಯಾರಿಗಾದ್ರೂ ಅವಶ್ಯಕತೆ ಇದ್ದಲ್ಲಿ ಸರ್ಜರಿ ಕೂಡ ಮಾಡ್ತಾರೆ ಫ್ರೀಯಾಗಿ ನಮ್ಮ ಮಾಸ್ಟರ್ ಹಾಸ್ಪಿಟಲ್ ಇಂದ. ದಯವಿಟ್ಟು ಮುಳಬಾಗಿಲು ತಾಲೂಕಿನ ಸುತ್ತಮುತ್ತಲ ಎಲ್ಲಾ ಜನರು ಕೂಡ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಬೇಕಂತ. ಕೆಲವರು ಮೂರ್ಛೆ ರೋಗ ಅಂದ ತಕ್ಷಣ ಕೆಲವರು ಮುಚ್ಚಿಟ್ಕೊಂತಾರೆ, ಈಚೆ ಬರೋದಿಲ್ಲ, ಹೇಳೋದಿಲ್ಲ. ಸತೀಶ್ ರುದ್ರಪ್ಪ ಇಸ್ ಅ ಸೀನಿಯರ್ ನ್ಯೂರೋ ಸರ್ಜನ್ ಓಲ್ ಇಂಡಿಯಾದಲ್ಲಿ. ಅವ್ರ ಅಪಾಯಿಂಟ್ಮೆಂಟ್ ಸಿಗ್ಬೇಕಂದ್ರೆ 3 months ವೇಟ್ ಮಾಡಬೇಕು. ಈ ವರ್ಷ ನನ್ನ ಒಂದು ಪ್ರೆಸಿಡೆನ್ಶಿಪ್ ಅಧಿಕಾರಾವಧಿಯಲ್ಲಿ ಮೂರ್ಛೆ ರೋಗ ಇಟ್ಸ್ ಎ ಕ್ಯೂರಬಲ್, ಟ್ರೀಟೇಬಲ್, ಎರಡೂ ಮಾಡ್ಬೋದು. ಮನುಷ್ಯ ಇನ್ನು ಎದ್ದೊಳ್ಳೋದೇ ಇಲ್ಲ ಮೇಲಕ್ಕೆ ಅನ್ನೋ ಸ್ಥಿತಿಯಲ್ಲಿದ್ದಂಥವ್ರನ್ನ ಎದ್ದು ಓಡಾಡಿ ಇವತ್ತು ಆಕ್ಟಿವ್ ಆಗಿ ನಮ್ಮ DC ಸಾಹೇಬರು ಆ ಒಂದು ವಾಹನವನ್ನ ಲಾಂಚ್ ಮಾಡಿದ್ರು. ಇದರಿಂದ ಒಂದು 3 ಆಪರೇಷನ್ಸ್ ಕೂಡ ಆಗಿದೆ, ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಚಿಕಿತ್ಸೆಗಳು ಮಾಡಿ ಅದನ್ನು ಇದು ಮಾಡಿದ್ದೀವಿ. ಕ್ಲಬ್ ವತಿಯಿಂದ ಇನ್ನು ಇದೇ ತಿಂಗಳ ಮುಂದಿನ ಶನಿವಾರ 25ನೇ ತಾರೀಕು ಮೂರ್ಛೆ ರೋಗ ತಪಾಸಣಾ ಶಿಬಿರ ಮತ್ತು ಚಿಕಿತ್ಸಾ ಒಂದು ಶಿಬಿರವನ್ನು ನಮ್ಮ ನಂಗ್ಲಿ ಗ್ರಾಮದ ರೋಟರಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮದ ಕುರಿತು ಇನ್ನು ಜನರಿಗೆ ಅತಿ ಕಟ್ಟಕಡೆ ಜನರಿಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದೀವಿ. ಆಸ್ಟರ್ ವೈಟ್ಫೀಲ್ಡ್ ಹಾಸ್ಪಿಟಲ್ನ PR ಆಗಿರ್ತಕ್ಕಂಥ ನಮ್ಮ ಮಂಜುನಾಥ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇವರು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಸ್ಟರ್ ಹಾಸ್ಪಿಟಲ್ನವರಂತ ಸ್ಟೀವ್ ಡೇವಿಡ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಲಬ್ನ ಹಿರಿಯ ಸದಸ್ಯರಂತ ನಮ್ಮ ರಾಮಕೃಷ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ವೆಲ್ಕಮ್ ಅಣ್ಣ, ಕೂತ್ಕೋಣ. ಈ ಒಂದು ಕಾರ್ಯಕ್ರಮಕ್ಕೆ ಈ ಕ್ಲಬ್ನ ಕೇಂದ್ರ ಬಿಂದುಗಳಂತ ನಮ್ಮ PS ರಮೇಶ್ ಅವರು ಬಂದಿದ್ದಾರೆ. ಈ ಒಂದು ಸಾಲಿಗೆ ಅವರೇ ಖಜಾಂಚಿಯಾಗಿ ಕೆಲಸ ಮಾಡ್ತಾರೆ. ಅವ್ರಿಗೂ ಕೂಡ ಸ್ವಾಗತನ ಬಯಸ್ತೇವೆ. ವೆಲ್ಕಮ್ ಅಣ್ಣ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಸ್ಟರ್ ಹಾಸ್ಪಿಟಲ್ನ ಆದಿತ್ಯ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ವೆಲ್ಕಮ್ ಸರ್, ಆದಿತ್ಯ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಒಟ್ಟಿಗೆ ನಮ್ಮ ಮೀಡಿಯಾ ಮಿತ್ರರು ಬಂದರೆ ಎಲ್ಲರಿಗೂ ಒಟ್ಟಿಗೆ ಚಲಪತಣ್ಣ ಅವರಿಗೆ, ಜಗದೀಶ್ ಅವರಿಗೆ, ನಮ್ಮ ಭವಿಷ್ಯ ಚಲಪತಣ್ಣ ಅವರಿಗೆ, ನಮ್ಮ ಸೋಮ ಅವರಿಗೆ ಎಲ್ಲರಿಗೂ ಕೂಡ ಒಟ್ಟಿಗೆ ಸ್ವಾಗತವನ್ನು ಕೋರಿಸ್ತಾ ಇದ್ದೀವಿ. ರೋಟರಿ ಕ್ಲಬ್ IT ಕಾರಿಡಾರ್ ಬೆಂಗಳೂರು ಮತ್ತು ರೋಟರಿ ಡಿಸ್ಟ್ರಿಕ್ಟ್ 3191 ಹಾಗೂ ಮುಳಬಾಗಿಲು ರೋಟರಿ ಸೆಂಟ್ರಲ್ ವತಿಯಿಂದ ಕಳೆದ ವರ್ಷ ಮಾರುತಿ ಸ್ಕೂಲ್ ಹತ್ರ ಮೂರ್ಛೆ ರೋಗ ತಪಾಸಣಾ ಶಿಬಿರ ಮತ್ತು ಚಿಕಿತ್ಸೆ ಕೊಡಿಸೋದು ಒಂದು ಕ್ಯಾಂಪನ್ನು ಆಯೋಜನೆ ಮಾಡಿದ್ವಿ. ಅದರಲ್ಲಿ ಸುಮಾರು ಫಲಾನುಭವಿಗಳು ಅದರ ಒಂದು ಫಲವನ್ನು ಪಡ್ಕೊಂಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈ ವರ್ಷ ನನ್ನ ಒಂದು ಪ್ರೆಸಿಡೆನ್ಶಿಪ್ ಅಧಿಕಾರಾವಧಿಯಲ್ಲಿ ನಂಗ್ಲಿ ಗ್ರಾಮದಲ್ಲಿ ರೋಟರಿ ಪ್ರೌಢಶಾಲೆಯಲ್ಲಿ ಈ ಒಂದು ಮೂರ್ಛೆ ರೋಗ ತಪಾಸಣಾ ಶಿಬಿರವನ್ನು ಒಂದು ಹೆಚ್ಚಿನ ಮಟ್ಟದಲ್ಲಿ ಎಲ್ರಿಗೂ ಉಪಯೋಗ ಆಗೋ ರೀತಿಯಲ್ಲಿ ಆಯೋಜನೆ ಮಾಡಬೇಕಂತೇಳಿ ಒಂದು ವಾರ ಮೊದಲೇ ಸುದ್ದಿಗೋಷ್ಠಿ ಕರೆದಿದ್ದೀವಿ. ಇದರ ಉದ್ದೇಶ ಇಷ್ಟೇ. ರೋಟರಿ IT ಕಾರಿಡಾರ್ ಮತ್ತು ರೋಟರಿ 319 ಜಿಲ್ಲೆಯವರು ಕೋಲಾರ ಜಿಲ್ಲೆಗೆ ಅಂತ ಹೇಳಿ ಸುಮಾರು 1.5 ಕೋಟಿ ರು ವೆಚ್ಚದಲ್ಲಿ ಈ ಒಂದು ತಪಾಸಣೆ ಮಾಡೋದಕ್ಕೆ ಒಂದು ವಾಹನವನ್ನು ಸಿದ್ಧತೆ ಮಾಡಿದ್ದಾರೆ. ಅದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಯಾವ ರೀತಿ ಪೋಲಿಯೋವನ್ನು ಎರಾಡಿಕೇಟ್ ಮಾಡಿದೀವಿ ನಮ್ಮ ವಿಶ್ವದಲ್ಲಿ, ನಮ್ಮ ರೋಟರಿ ಪಾತ್ರ ಏನಿದೆಯೋ ಅದೇ ರೀತಿ ನಮ್ಮ ಭಾಗದಲ್ಲಿ ಮುಖ್ಯವಾಗಿ ಕೋಲಾರ ಜಿಲ್ಲೆನಲ್ಲಿ ಈ ಮೂರ್ಛೆ ರೋಗ ಅನ್ನೋದನ್ನ ಪೂರ್ತಿ ತೊಲಗಿಸ್ಬೇಕು. ಕಟ್ಟ ಕಡೆ ಹಳ್ಳಿವರೆಗೂ ಕೂಡ ಯಾರು ಕೂಡ ಮೂರ್ಛೆ ರೋಗದಿಂದ ಬಳಲಬಾರದು. ಆ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಉದ್ದೇಶ ಇಷ್ಟೇ. 3 ವರ್ಷ ಈ ಒಂದು ವೆಹಿಕಲ್ ನಮ್ಮಲ್ಲೇ ಇರುತ್ತೆ, ಡಾಕ್ಟರ್ಸ್ ನಮ್ಮ ಜೊತೆ ಇರ್ತಾರೆ, ಅದನ್ನು ಫಾಲೋ ಅಪ್ ಮಾಡ್ತಾರೆ. ಏನೋ ನಾಮಕಾವಸ್ಥೆ ಬಂದು ಕ್ಲಬ್ ಅದು ಕ್ಯಾಂಪ್ ಮಾಡಿ ಹೋಗೋದಲ್ಲ. ಯಾರು ರೋಗಿಗಳಿದ್ದಾರೆ ಅವ್ರನ್ನ ಗುರುತಿಸಿ ಅವ್ರಿಗೆ ಮಾತ್ರೆ ಕೊಡೋದಾಗಲಿ, ಟ್ರೀಟ್ಮೆಂಟ್ ಕೊಡೋದಾಗಲಿ ಉಚಿತವಾಗಿ ಕೊಡ್ತಾರೆ. ಯಾರಿಗಾದ್ರೂ ಅವಶ್ಯಕತೆ ಇದ್ದಲ್ಲಿ ಸರ್ಜರಿ ಕೂಡ ಮಾಡ್ತಾರೆ ಫ್ರೀಯಾಗಿ ನಮ್ಮ ಮಾಸ್ಟರ್ ಹಾಸ್ಪಿಟಲಿಂದ. ಡಾಕ್ಟರ್ ಸತೀಶ್ ರುದ್ರಪ್ಪ ಅವರು ಮತ್ತು ರವೀಶ್ ಅವರ ತಂಡ ತುಂಬ ನುರಿತ ತಂಡ ಇದ್ದಾರೆ. ಅವ್ರ ಅಪಾಯಿಂಟ್ಮೆಂಟ್ ಸಿಗೋದು ಕೂಡ ತುಂಬ ಕಷ್ಟ ಇದೆ. ಅಂಥ ಒಂದು ನಿಟ್ಟಿನಲ್ಲಿ ನಮ್ಮ ರೋಟರಿ ಕ್ಲಬ್ ಜೊತೆಗೂಡಿ ಅವರು ರೋಟೇರಿಯನ್ಸ್ ಆಗಿರೋದ್ರಿಂದ ಮೊದಲನೇ ಬಾರಿಗೆ ವಿಶ್ವದಲ್ಲೇ ಎಲ್ಲೂ ಇಲ್ಲ ನಮ್ಮ ಕೋಲಾರ ಡಿಸ್ಟಿಕ್ಕನ್ನು ತಗೊಂಡಿದ್ದಾರೆ ಅವರು. ಯಾಕೆಂತ ಹೇಳಿದ್ರೆ ಇಲ್ಲಿಂದ ನಾವು ಟ್ರಯಲ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಅವರಿಗೆ ಮೊದಲಿಗೆ ನಮ್ಮ ಕ್ಲಬ್ ಕಡೆಯಿಂದ ನಮ್ಮ ಮುಳಬಾಗಿಲು ಜನತೆ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತೀನಿ. ನೀವು ನೋಡಿರ್ಬೋದು, ಕಳೆದ ತಿಂಗಳು ವೇಮ್ಗಲ್ನಲ್ಲಿ ನಮ್ಮ DC ಸಾಹೇಬರು ಆ ಒಂದು ವಾಹನವನ್ನು ಲಾಂಚ್ ಮಾಡಿದ್ರು. ಕಳೆದ ತಿಂಗಳು ಒಂದು ಕ್ಯಾಂಪ್ ಮಾಡಿದ್ರು. ಅವತ್ತು ಅವ್ರನ್ನ ಸತೀಶ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಈ ಒಂದು 25ನೇ ತಾರೀಕು ನಮ್ಗೆ ಡೇಟ್ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನಾವು ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ನೀವು ಪತ್ರಿಕಾ ಮಾಧ್ಯಮದವರು, ಯೂಟ್ಯೂಬ್ ಅವರು ಎಲ್ಲರೂ ಕೂಡ ಎಲ್ಲ ನಿಮ್ಮ ಗ್ರೂಪ್ಗಳಲ್ಲಿ ಹಾಕಿ ಹೆಚ್ಚಿನ ಮಟ್ಟಿಗೆ
ಪ್ರಜೆಗಳಿಗೆ ನಮ್ಮ ಮುಳಬಾಗಲು ತಾಲೂಕು ಇರ್ಬೋದು, ಅಕ್ಕಪಕ್ಕದ ಹಳ್ಳಿಗಳಿಗೆ ಎಲ್ರಿಗೂ ಕೂಡ ತಲುಪಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೋಟರಿ. ಕಡೆಯಿಂದ ಕಳೆದ ಸಾರಿ 1.25 ಕೋಟಿ ವೆಚ್ಚದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ದೀವಿ, ಸ್ಕೂಲ್ ಬಿಲ್ಡಿಂಗು. ಆ ಬಿಲ್ಡಿಂಗೇ ನಮ್ಗೆ ಸೂಕ್ತ ಅಂತೇಳಿ ಅವತ್ತು ಸಂತೆನೂ ಇದೆ, ಜನ ಸೇರ್ತಾರೆ. ನಾವು ಹೆಚ್ಚಿನ ಮಟ್ಟಿಗೆ ಆಟೋದಲ್ಲೂ ಕೂಡ ಪ್ರಚಾರ ಮಾಡ್ತೀವಿ, ಪಾಂಪ್ಲೆಟ್ ಓಡಿಸಿ ಎಲ್ಲರಿಗೂ ತಲುಪಿಸ್ತೀವಿ. ಒಂದು ವಾರದಿಂದ 10 ದಿವಸದ ಮುಂದೆನೇ ನಾವು ಕಾರ್ಯಕ್ರಮ ಅದರ ಹಿಂದೆ ಕಾರ್ಯಕ್ರಮ ರೂಪಿಸ್ಕೊಂಡು ಮಾಡ್ತಾ ಇದ್ದೀವಿ. ಹೆಚ್ಚಿಗೆ ಜನ ಸೇರಿಸ್ಬೇಕು, ಮತ್ತೆ ಎಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಯಾರು ಕೂಡ ವಂಚಿತರಾಗಬಾರ್ದು. ಇದೇನೋ ಮೂರ್ಛೆ ರೋಗ ಕಾಯಿಲೆ, ಇದು ವಾಸಿಯಾಗುವಂಥ ಕಾಯಿಲೆ. ಅದೇನೋ ಅದರಿಂದ ಏನೋ ನಾಚಿಕೆ ಪಡುವಂಥದ್ದು ಏನಿಲ್ಲ. ಸುಮಾರು ಜನ ಹೆಣ್ಮಕ್ಳಿಗೆ ಇರುತ್ತೆ, ಮದುವೆ ಆಗೋದಿಲ್ಲ, ಹೇಳಿದ್ರೆ ಹೊರಗಡೆ ಅಂತ ಸುಮಾರು ಜನ ಅದನ್ನು ಹೇಳ್ಕೊಳ್ಳೋದಿಲ್ಲ. ಏನೋ ಅದ್ರ ಬಗ್ಗೆ ಯಾರು ಗಾಬರಿ ಪಡುವಂಥ ಅವಶ್ಯಕತೆ ಏನಿಲ್ಲ. ತುಂಬ ಬೇಗ ಅದನ್ನು ನಾವು ಡಿಟೆಕ್ಟ್ ಮಾಡಿದ್ರೆ ಅದಕ್ಕೆ ನುರಿತ ವೈದ್ಯರ ತಂಡ ಇದೆ, ಅವ್ರು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅವ್ರು ಮುಂದೆ ಬಂದು ನಾವೇ ನಮ್ಮನ್ನು ಅವರು ಉರಿದುಂಬಿಸ್ತಾ ಇದ್ದಾರೆ, ಮಾಡಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತೇಳಿ. ಹಂಗಾಗಿ ಈ ಒಂದು ಸದಾವಕಾಶವನ್ನು ನಮ್ಮ ಮುಳಬಾಗಿಲು ಜನತೆ ಉಪಯೋಗಿಸ್ಬೇಕು ಅಂತೇಳಿ ನನ್ನ ಸವಿನಯ ಪ್ರಾರ್ಥನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಆಸ್ಟರ್ ಹಾಸ್ಪಿಟಲ್ ವೈಟ್ಫೀಲ್ಡ್ ಆಸ್ಪತ್ರೆ PRO ಆಗಿರ್ತೀನಿ. ಮತ್ತು ಇವರು ನಮ್ಮ ಸಹೋದ್ಯೋಗಿ ಸ್ಟೀಫನ್ ರಾಬರ್ಟ್, ಇವರು ಕೂಡ ನಮ್ಮ ಕೊಲೀಗು, ಮತ್ತು ಆದಿತ್ಯ ಅವರು ಕೂಡ ಬಂದಿದ್ದಾರೆ. ಸೊ ಇವತ್ತು ಈ ಸಂದರ್ಭನ ಏರ್ಪಡಿಸಿದ್ದಕ್ಕೆ ನಾನು ಶ್ರೀನಿವಾಸ್ ಸರ್ಗೆ ತುಂಬ ಕೃತಜ್ಞತೆನ ತಿಳಿಸ್ತೀನಿ. ಇದ್ರ ಮೂಲ ಉದ್ದೇಶ ಇಷ್ಟೇ, ಹಳ್ಳಿಗಳಲ್ಲಿ ಜನರಲ್ಲಿ ಅವೇರ್ನೆಸ್ ತುಂಬ ಕಡಿಮೆ ಇದೆ, ಅರಿವಿಲ್ಲ. ಈ ಕೆಲವರು ಮೂರ್ಛೆ ರೋಗ ಅಂದ ತಕ್ಷಣ ಕೆಲವರು ಮುಚ್ಚಿಟ್ಕೊತಾರೆ, ಈಚೆ ಬರೋದಿಲ್ಲ, ಹೇಳೋದಿಲ್ಲ, ಅದೇನೋ ದೊಡ್ಡ ಕಾಯಿಲೆ ಥರ ಫೀಲ್ ಆಗ್ತಾರೆ. ಸೊ ಅದರಿಂದ ಜನರಲ್ಲಿ ಯಾವಾಗ ಅದ್ರ ಬಗ್ಗೆ ಅರಿವು ಕಡಿಮೆ ಇರುತ್ತೋ ಆವಾಗ ಟ್ರೀಟ್ಮೆಂಟ್ ಕೂಡ ಬರೋದಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ನಮ್ಮ ಮೂಲ ಉದ್ದೇಶ ಇಷ್ಟೇ. ಹೇಗೆ ಶ್ರೀನಿವಾಸ್ ಸರ್ ಹೇಳಿದ್ರು ಪೋಲಿಯೋ ಮುಕ್ತ ಭಾರತ ಮಾಡಬೇಕು ಅಂತ, ಹಾಗೆ ಮೂರ್ಛೆ ರೋಗ ಮುಕ್ತ ಭಾರತ ಮಾಡೋದು ನಮ್ಮ ಡಾಕ್ಟರ್ ಸತೀಶ್ ಉದ್ರಪ್ಪ ಅವ್ರ ಸರ ಇಂಟೆನ್ಷನ್ ಆಗಿರುತ್ತೆ. ಸೊ ಅದರಿಂದ ರೋಟರಿ ಕ್ಲಬ್ ಕಡೆಯಿಂದಾನೇ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಬಸ್ಸನ್ನು ಲಾಸ್ಟ್ ಮಂತ್ DC ಎಪಿಲೆಪ್ಸಿ ವ್ಯಾನ್ ಅಂತ ನಾವು ಕರಿತೀವಿ, ಅದನ್ನ ಲಾಸ್ಟ್ ಟೈಮ್ DC ಅವರು ಇನಾಗ್ರೇಟ್ ಮಾಡಿದ್ರು. ಅಲ್ಲಿ ತುಂಬಾ ಜನ ಬಂದು ಅದನ್ನ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಸೊ ನಮಗೆ ಪತ್ರಕರ್ತರ ಹತ್ರ ನನ್ನೊಂದು ರಿಕ್ವೆಸ್ಟ್, ಒಂದು ಮನವಿ ಏನಂದ್ರೆ, ಇವತ್ತು ಒಬ್ಬರಿಗೆ ವಿಷಯ ಮುಟ್ಟಿಸ್ಬೇಕಂದ್ರೆ ನಿಮ್ದು ತುಂಬಾ ಪಾತ್ರ ಇರುತ್ತೆ. ಇವತ್ತು ಸೊಸೈಟಿಯಲ್ಲಿ ಏನೇ ನಡೆದ್ರು ಸೊ ಅದನ್ನ ಜನರಿಗೆ ತಲುಪಿಸುವಂತ ಒಳ್ಳೆ ಕಾರ್ಯ ಇವತ್ತು ಪತ್ರಕರ್ತರ ಮಿತ್ರರು ಮಾಡ್ತಿದ್ದೀರಾ. ದಯವಿಟ್ಟು ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಮೂರ್ಛೆ ರೋಗ ಇಟ್ಸ್ ಎ ಕ್ಯೂರಬಲ್, ಟ್ರೀಟೇಬಲ್, ಎರಡೂ ಮಾಡ್ಬೋದು. ದಯವಿಟ್ಟು ಮುಳಬಾಗಿಲು ಜನರಲ್ಲಿ ಒಂದು ಕಳಕಳಿಯಿಂದ ಮನವಿ ಏನಂದ್ರೆ, ದಯವಿಟ್ಟು ಈ ಕ್ಯಾಂಪ್ನ ಸದುಪಯೋಗ ಪಡಿಸ್ಕೊಳ್ಳಿ. ನೀವು ಮುಳಬಾಗಿಲಿಂದ ಬ್ಯಾಂಗ್ಳೂರ್ ಬರ್ಬೇಕಂದ್ರೆ 70-80 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಆಲ್ಮೋಸ್ಟ್ 100 ಕಿಲೋಮೀಟರ್ ಆಗ್ಬಿಡುತ್ತೆ ನೀವು ಇದು ಆಸ್ಟರ್ ವೈಟ್ಫೀಲ್ಡ್ ಬರ್ಬೇಕಂದ್ರೆ. ಸೊ ನಮ್ಮ ಡಾಕ್ಟರ್ಸೇ ನೀವಿರೋ ಜಾಗಕ್ಕೆ ಬರ್ತಿದ್ದಾರೆ ವಿತ್ ಫೆಸಿಲಿಟಿಯೊಂದಿಗೆ. ದಯವಿಟ್ಟು ಈ ಸದುಪಯೋಗನ ಪಡ್ಕೊಂಡು, ಯಾರಿಗೆ ಮೂರ್ಛೆ ರೋಗ ಇದೆ, ಎಷ್ಟೇ ವರ್ಷದಿಂದ ಇರಲಿ, ಯಾರೇ ಇರಲಿ, ದಯವಿಟ್ಟು ಮುಕ್ತ ಮನಸ್ಸಿಂದ ಬಂದು ಟ್ರೀಟ್ಮೆಂಟ್ ತಗೋಬೇಕು ಅಂತ ನಾನು ಈ ಮೂಲಕ ಪತ್ರಕರ್ತರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಸರ್, ಅಡ್ಡ ಪರಿಣಾಮ ಅಂತ ಏನಿಲ್ಲ. ನಿಮಗೆ ಕ್ಲಿನಿಕಲ್ಲಿ ಏನಾದರೂ ನಿಮಗೆ ಇನ್ಫಾರ್ಮೇಶನ್ ಬೇಕಾದ್ರೆ ನಮ್ಮ ಡಾಕ್ಟರ್ ಸತೀಶ್ ಉದ್ರಪ್ಪ ಅವರು ಈ ವಿಲ್ ಗಿವ್ ದ ಸರ್ ಖಂಡಿತ ಸರ್. ಈಗ ನೋಡಿ, ಈಗ ಯಾರಾದರೂ ಈಗ ಒಬ್ರು ಮನೇಲಿ ಮೂರ್ಛೆ, ಎಸ್ಪೆಷಲಿ ಹೆಣ್ಮಕ್ಳ ವಿಷಯದಲ್ಲಿ ಹೇಳ್ತೀನಿ ಪಾಪ. ಈಗ ಯಾರಾದ್ರೂ ಒಂದು ಮನೇಲಿ ಹೆಣ್ಮಗು ಮೂರ್ಛೆ ರೋಗ ಇದೆ ಅಂದ್ರೆ ಅಲ್ಲಿ ಯಾರು ಮದ್ವೆನೇ ಮಾಡ್ಕೊಳ್ಳೋದಿಲ್ಲ. ಇದೆಲ್ಲ ಪಾಪ ಅವ್ರಿಗೊಂಥರ ಅದು ಶಾಪ ತರ ಆಗ್ಬಿಡುತ್ತೆ. ಸೊ ಜನರು ಓತಾಪ್ ಮಾಡೋ ಒಬ್ರಿಂದ ಅವ್ರ ಮನೇಲಿ ಈ ತರ ಇದೆಯಂತೆ ಹಾಗೆ. ಸೊ ನಾವು ರಿಕ್ವೆಸ್ಟ್ ಏನಂದ್ರೆ, ದಯವಿಟ್ಟು ಇದನ್ನ ಮುಂದೆ ಬಂದು ತೋರಿಸ್ಕೊಳ್ಳಿ, ಏನ್ ತಪ್ಪೇನಿಲ್ಲ. ಇಟ್ಸ್ ಈಗ ಈಗಿರೋ ಟೆಕ್ನಾಲಜಿಯಲ್ಲಿ, ಈಗಿರೋ ಈ ಸಲಕರಣೆಗಳನ್ನ ತುಂಬಾ ಇದನ್ನ ಕ್ಯೂರೇಬಲ್ ಮಾಡ್ಬೋದು. ಬಟ್ ಜನರಲ್ಲಿ ಅವೇರ್ನೆಸ್ ಇಲ್ಲ. ಕೆಲವರು ಈ ಮೂರ್ಛೆ ರೋಗ ಅಂದ್ರೆ ಹೋಗಿ ಮಾಟ ಮಂತ್ರ ಮಾಡಿಸೋದು, ಇಲ್ಲ ಅಂದ್ರೆ ಸಡನ್ ಆಗಿ ಕೈಯಲ್ಲಿ ಏನೋ ಒಂದು ಕಬ್ಣ ಕೊಡೋದು, ಇವೆಲ್ಲ ಮಾಡ್ತಾರೆ. ಸೊ ಅದು ಜನರಲ್ಲಿ ಅವೇರ್ನೆಸ್ ಇಲ್ಲ. ದಯವಿಟ್ಟು ಅದನ್ನ ಅರಿವು ಮೂಡಿಸ್ಬೇಕನ್ನೋದೇ ನಮ್ಮ ಮೂಲ ಉದ್ದೇಶ. ಆ ಥರ ಇವರು ಫಾರ್ವರ್ಡ್ ಆಗಿ ಬರಲಿ. ನಮ್ಮ ನಂಬರ್ಸ್ ಇರುತ್ತೆ, ನಮ್ಮ ಸಾರ್ ನಂಬರ್ ಇರುತ್ತೆ, ನನ್ನ ನಂಬರ್ ಇರುತ್ತೆ. ಅವ್ರಿಗೆ ಕಾಲ್ ಮಾಡಿ ನಮ್ಮ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಸೊ ಕ್ಯಾಂಪ್ ದಿನ ಬಂದು ತೋರಿಸ್ಕೊಳ್ಳಿ. ಡಾಕ್ಟರ್ಸ್ ಬರ್ತಿದ್ದಾರೆ. ಸೊ ಬಂದು ಇಲ್ಲಿ ತೋರಿಸ್ಕೊಳ್ಳೋದ್ರಿಂದ ಅವ್ರಿಗೆ ತುಂಬಾ ಅನುಕೂಲ ಇದೆ. 5,000 ರೂಪಾಯಿ ಟೆಸ್ಟ್ ಅದು. ಸೊ ಅದನ್ನ ನಾವು ಇಲ್ಲಿ ಫ್ರೀ ಆಗಿ ಮಾಡ್ತಿದ್ದೀವಿ. ಅದು EEG ಅಂತ ಎಲ್ಲ ಮಾಡ್ತಿದ್ದೀವಿ. ಸೊ ಸರ್, ಆಲ್ಮೋಸ್ಟ್ 10,000 ಕಾಸ್ಟ್ ಡ್ರಗ್ಸ್ ಆಲ್ಸೋ ನಾವು ಇದು ಮಾಡ್ತಿದ್ದೀವಿ, ಒಂದು ಅಪ್ರಾಕ್ಸಿಮೇಟ್ ಇದರಲ್ಲಿ. ಸರ್, ಇನ್ನೊಂದು ಏನಂದ್ರೆ, ನೀವು ಕೇಳಿದ ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕಂದ್ರೆ, ಇವಾಗ ಸಿಟಿಯಲ್ಲಿರೋರಿಗೆ ತುಂಬಾ ಜನಕ್ಕೆ ಫಿಟ್ಸ್ ಅಂತ ಕಾಮನ್ ವರ್ಡ್. ಫಿಟ್ಸ್ ಅಂದ್ರೆ ಗೊತ್ತಾಗುತ್ತೆ, ಹಾಸ್ಪಿಟಲ್ ಬರ್ತಾರೆ. ಬಟ್ ಅಲ್ಲಿಯಲ್ಲಿ ಏನಾಗುತ್ತೆ ಅಂದ್ರೆ, ಅವ್ರಿಗೆ ನಾಲೆಜ್ ಇರಲ್ಲ, ಒಬ್ರಿಗೆ ಹೇಳ್ಕೊಳ್ಳೋಕೆ ಆಗಲ್ಲ, ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಲ್ಲ. ಸೊ ನಾವೇನ್ ಮಾಡ್ತಾ ಇದೀವಿ, ಡಾಕ್ಟರ್ ಸತೀಶ್ ಉದ್ರಪ್ಪ ಇಸ್ ಅ ಸೀನಿಯರ್ ನ್ಯೂರೋ ಸರ್ಜನ್ ಓಲ್ ಇಂಡಿಯಾದಲ್ಲಿ. ಅವ್ರ ಅಪಾಯಿಂಟ್ಮೆಂಟ್ ಸಿಗ್ಬೇಕಂದ್ರೆ 3 months ವೇಟ್ ಮಾಡಬೇಕು. ಅವರು ಈ ಇನಿಷಿಯೇಟಿವ್ ಏನು ತಗೊಂಡಿದ್ದಾರೆ, ಅಲ್ಲಿ ಎಸ್ಪೆಷಲಿ ಕೋಲಾರ ಡಿಸ್ಟ್ರಿಕ್ಟ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ರೋಟರಿ ಕಡೆಯಿಂದ, ರೋಟರಿ IT ಕಾರಿಡಾರ್ ಕಡೆಯಿಂದ. ಅವ್ರು ಬಂದ್ಬಿಟ್ಟು, ಆ ಬಸ್ ಬಂದ್ಬಿಟ್ಟು ಇಲ್ಲೇ ಇರುತ್ತೆ. ಎವ್ರಿ ಮಂತ್ ನಾವು 2 to 3 ಕ್ಯಾಂಪ್ಸ್ ಮಾಡ್ತೀವಿ.
ಲಾಸ್ಟ್ ಟೈಮ್ ನೀವು ಹೇಳ್ದಂಗೆ ಬೆಂಗಲಲ್ಲಿ ಮಾಡಿದ್ವಿ, ಅಲ್ಲೂ ಫ್ರೀ PHC ಅಲ್ಲಿ ಮಾಡಿದ್ವಿ. ಪ್ಲಸ್ ಇದಕ್ಕೆ ಆ್ಯಡ್ ಆನ್ ಏನಂದರೆ ನಾವು ಮೆಡಿಸಿನ್ಸು ಕೊಡ್ತೀವಿ, ಯಾರು ಅಫೋರ್ಡಬಲ್ ಇಲ್ಲ ಪ್ಲಸ್ ಅವ್ರಿಗೆ ಕ್ಯೂರಬಲ್ ಇದ್ದರೆ ರೈಟ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಈವನ್ ಆಸ್ಟರ್ ಹಾಸ್ಪಿಟಲ್ ಪ್ಲಸ್ ರೋಟರಿ ಕ್ಲಬ್ ಸೇರಿ ಸರ್ಜರಿಯನ್ನು ಮಾಡ್ತಾರೆ. ಸೊ ಇದು ಏನು ಉದ್ದೇಶ ಅಂದರೆ, ಎಕ್ಸಾಂಪಲ್ ಹೇಳ್ದಂಗೆ ಜನರಿಗೆ ನಾವು ಬಂದು ಅಪ್ರೋಚ್ ಮಾಡ್ತಾ ಇದ್ದೀವಿ, ಅಲ್ಲಿ ಬಂದ್ಬಿಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಇವಾಗ 8 ದಿನ ಸತೀಶ್ ರುದ್ರಪ್ಪ ಸರ್ ಕ್ಲಿನಿಕಲ್ ಆಗಿ ತುಂಬ ಮಾತಾಡ್ತಾರೆ, ಅಂದರೆ ಇಂಪಾರ್ಟೆನ್ಸ್ ಆಫ್ ಎಪಿಲೆಪ್ಸಿ, ಅದು ಕ್ಯೂರಬಲ್ ಹೆಂಗೆ ಅಂತ ಮಾತಾಡ್ತಾರೆ. ಸೊ ಅದ್ರ ಬಗ್ಗೆ ನಾವು ಪ್ರೇಯರ್ ಬಂದು ಒಂದು ಅವೇರ್ನೆಸ್ ಕೊಡಬೇಕು, ಲೈಕ್ ಪ್ರೆಸ್ ರಿಲೀಸ್ ಕೊಡಬೇಕು ಅಂತ ಇವತ್ತು ಇಲ್ಲಿದ್ದೀವಿ ಸರ್. ಸೊ ಅದರಿಂದ ಶ್ರೀನಿವಾಸ್ ಸರ್ಗೆ ಧನ್ಯವಾದಗಳು ಇದು ಅರೇಂಜ್ ಮಾಡಿಕೊಟ್ಟಿದ್ದಕ್ಕೆ. ಏನು ಈ ತಿಂಗಳ 25ನೇ ತಾರೀಕು ಶನಿವಾರದ 10:30ರಿಂದ 1:30ರವರೆಗೆ ನಂಗ್ಲಿ ಸರ್ಕಾರಿ ರೋಟ್ರಿ ಶಾಲೆ ಅಂತೇನು ನಾವು ಹೋದ ವರ್ಷ ನಿರ್ಮಾಣ ಮಾಡಿದ್ವಿ, ಆ ಒಂದು ಶಾಲಾ ಆವರಣದಲ್ಲಿ ಈ ಒಂದು ಮೂರ್ಛೆ ರೋಗ ತಪಾಸಣೆ ಮತ್ತು ಚಿಕಿತ್ಸೆ, ಇದಕ್ಕಾಗಿಯೇ 1.5 ಕೋಟಿ ರು ವೆಚ್ಚದಲ್ಲಿ ಒಂದು ಸುಚಿತ ವಾಹನವನ್ನು ಸಹ ರೆಡಿ ಮಾಡಿದ್ದೀವಿ. ರೋಟ್ರಿ ಹಾಗೂ ಆಸ್ಟರ್ ಆಸ್ಪತ್ರೆ ಮತ್ತು IT ಕಾರಿಡಾರ್ ಬೆಂಗಳೂರು ರೋಟ್ರಿ ಕ್ಲಬ್ಬಿಂದ. ಈ ಒಂದು ತಂಡದ ನೇತೃತ್ವವನ್ನು ಡಾಕ್ಟರ್ ಸತೀಶ್ ರುದ್ರಪ್ಪ ಸರ್ ಅವರು ವಹಿಸಿದ್ದಾರೆ. ಇವರು ಭಾಳಷ್ಟು ಖ್ಯಾತಿಯ ನರರೋಗ ತಜ್ಞರು. ಈಗಾಗಲೇ ಅವರು ಮುಳಬಾಲ್ ಕಡೆ ಪೇಷಂಟ್ಸ್ ಕೂಡ ಭಾಳಷ್ಟು ಜನಕ್ಕೆ ಟ್ರೀಟ್ಮೆಂಟನ್ನು ನೀಡಿದ್ದಾರೆ. ನಾನು ಮೊದಲನೇದಾಗಿ ಅವ್ರು ಪರಿಚಯ ಆಗಿದ್ದು ನಮ್ಮ ಅಣ್ಣ ಅವರು ಸಹ ಅವ್ರು 2 ಸರ್ಜರಿ ಮಾಡಿದ್ರು. ನಾನು ನಮ್ಮ ಹೋದ DGI ಆಗಿದ್ದಂಥ ನಾಗೇಂದ್ರ ಪ್ರಸಾದ್ ಅವರಿಗೆ ಫೋನ್ ಮಾಡಿದಾಗ ಒಂದು ದಿವಸ ಈ ಥರ ತೊಂದರೆ ಆಗಿದೆ ಸರ್, ಇಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕು ಅಂದಾಗ ನನಗೆ ಅವ್ರು ತೋರಿಸ್ಕೊಟ್ಟಿದ್ದೆ ಸತೀಶ್ ರುದ್ರಪ್ಪ ಅವರ ನಂಬರ್ ಕೊಟ್ಟು ಅಲ್ಲಿಗೆ ನಮಗೆ ಕಳಿಸ್ಕೊಟ್ರು. ಭಾಳಷ್ಟು ಉತ್ತಮ ಚಿಕಿತ್ಸೆಯನ್ನು ನೀಡಿ ಏನು ಮನುಷ್ಯ ಇನ್ನು ಎದ್ದೊಳ್ಳೋದೇ ಇಲ್ಲ ಮೇಲಕ್ಕೆ ಅನ್ನೋ ಸ್ಥಿತಿಯಲ್ಲಿದ್ದಂಥವ್ರನ್ನ ಎದ್ದು ಓಡಾಡಿ ಇವತ್ತು ಆ್ಯಕ್ಟಿವ್ ಆಗಿರ್ತಕ್ಕಂತೆ ಮಾಡ್ತಕ್ಕ ಒಂದು ವೈದ್ಯರು, ಬಹಳಷ್ಟು ವಿಶೇಷವಾದಂಥ ವೈದ್ಯರ ತಂಡವನ್ನು ಹೊಂದಿದ್ದಾರೆ. ಅವರು ಮೊದಲಿಗೆ ಸಕ್ರಾ ಹಾಸ್ಪಿಟ್ಲಲ್ಲಿದ್ದರು, ಈಗ ಆಸ್ಟರ್ ವೈಟ್ಫೀಲ್ಡ್ ಹಾಸ್ಪಿಟ್ಲಿದ್ದಾರೆ. ಅವರು ಈ ಒಂದು ಎಪ್ಲಿಕ್ ಕಾರ್ಯಕ್ರಮವನ್ನು ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಕೈಗೊಳ್ಳಬೇಕು ಅಂತೇಳಿ ಒಂದು ದೃಢ ನಿರ್ಧಾರವನ್ನು ತಗೊಂಡು ನಮ್ಮ ಲೋಕಲ್ ರೋಟರಿ ಕ್ಲಬ್ಸ್ ಅದಕ್ಕೆ ಪೂರ್ಣವಾದ ಬೆಂಬಲವನ್ನು ನೀಡ್ತೀವಿ ಸರ್. ತಾವು ಎಷ್ಟೇ ಕ್ಯಾಂಪ್ಗಳನ್ನು ಮಾಡಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೋಟರಿ ಕ್ಲಬ್ಸ್ ನಮ್ಮ ಝೋನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ನಿಲ್ತೀವಿ, ನಿಮಗೇನೇ ಸಪೋರ್ಟ್ ಬೇಕು ಅಂತ ಕೊಡ್ತೀವಿ ಅಂತೇಳಿ ಆಶ್ವಾಸನೆ ನೀಡಿ, ಆ ನಿಟ್ಟಿನಲ್ಲಿ ಹೋದ ವರ್ಷ NR ಸತ್ಯಣ್ಣ ಅವರು ಅಧ್ಯಕ್ಷರಾಗಿದ್ದ ಅವರ ನೇತೃತ್ವದಲ್ಲಿ ಇಲ್ಲಿ ನಮ್ಮ ಬ್ರಾಹ್ಮಣ ಸಂಘದ ಒಂದು ಭವನದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ವಿ. ಸುಮಾರು ಪೇಷಂಟ್ಸ್ ಅಲ್ಲಿ ಬಂದು ಚಿಕಿತ್ಸೆಯನ್ನು ತೊಗೊಂಡಿದ್ದಾರೆ. ಒಂದೆರಡು ಪೇಷಂಟ್ಸ್ಗೆ ಸರ್ಜರಿ ಸಹ ಮಾಡಿದ್ದಾರೆ. ಇದು ಎಲ್ಲ ಪೂರ್ತಿ ಉಚಿತವಾಗಿ ರೋಟರಿ ಹಾಗೂ ಆಸ್ಟರ್ ವೈಟ್ಫೀಲ್ಡ್ ಆಸ್ಪತ್ರೆ ಮತ್ತು IT ಕಾರಿಡಾರ್ ರೋಟರಿ ಇವರೊಂದಿಗೆ ಇದು ಫ್ರೀಯಾಗಿ ಮಾಡಿಸ್ಕೊಡ್ತಾಯಿದ್ವಿ. ಈ ನಿಟ್ಟಿನಲ್ಲಿ ಏನು ನಂಗ್ಲಿಯಲ್ಲಿ 25ನೇ ತಾರೀಕಿನ ದಿವಸ ಈ ಒಂದು ಕ್ಯಾಂಪನ್ನು ಆಯೋಜನೆ ಮಾಡಿದ್ವಿ. ಇದನ್ನು ನಮ್ಮ ಮೀಡಿಯಾ ಮುಖಾಂತರ ಇಡೀ ತಾಲೂಕಿನ ಜನತೆಗೆ ಈ ಒಂದು ವಿಷಯವನ್ನು ಮುಟ್ಟಿಸಿ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪೇಷಂಟ್ಸ್ ಬಂದು ಅದು ಅವರ ಒಂದು ಏನು ಅವರಿಗೆ ಪ್ರಾಬ್ಲಮ್ ಇದೆ ಅದನ್ನು ತಿಳಿಸಿ ಅದಕ್ಕೆ ಉತ್ತಮವಾದ ಚಿಕಿತ್ಸೆಯನ್ನು ತಗೋಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಅವರು ಭವಿಷ್ಯ ಉಜ್ವಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕ್ಯಾಂಪನ್ನು ಆಯೋಜನೆ ಮಾಡಿದ್ವಿ. ಇದೇನು ಮೂರ್ಛೆ ರೋಗ ಅನ್ನೋದು ಏನು ದೊಡ್ಡ ಹರಡುವಂಥ ರೋಗ ಅಲ್ಲ. ಕೆಲವರಿಗೆಲ್ಲ ಒಂದು ಮನೆಯಲ್ಲಿ ಮೂರ್ಛೆ ರೋಗ ಇದೆ ಅಂದರೆ ಅದು ಇನ್ನೊಬ್ರಿಗೂ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ, ಅದೆಲ್ಲ ಸುಳ್ಳು. ಇದು ತಲೆಯಲ್ಲಿರ್ತಕ್ಕಂಥ ಬ್ರೈನಲ್ಲಿ ಹಾಕಂಥ ಯಾವುದೋ ಒಂದು ಸಣ್ಣ ಡಿಫಿಷಿಯನ್ಸಿಯಿಂದ ಆಗ್ತಂಥ ಪ್ರಾಬ್ಲಮ್ಮು. ಇದಕ್ಕೆ ಉತ್ತಮ ಚಿಕಿತ್ಸೆಯನ್ನು ನೀಡಿ ಇದನ್ನು ಕ್ಯೂರ್ ಮಾಡೋದಕ್ಕೆ ನಮ್ಮ ವೈದ್ಯರ ತಂಡ ಸಿದ್ಧವಾಗಿದೆ. ಎಲ್ಲ ಉಚಿತವಾಗಿ ಈ ಒಂದು ಚಿಕಿತ್ಸೆಯನ್ನು ಮಾಡಿಕೊಡ್ತೀವಿ ಅಂತೇಳಿ ರೋಟ್ರಿ ಕಡೆಯಿಂದ ಹಾಗೂ ಆಸ್ಟರ್ ಹಾಸ್ಪಿಟಲಿಂದ ನಮ್ಮ ಜನಕ್ಕೆ ಆಶ್ವಾಸವನ್ನು ನೀಡ್ತಾ ಈ ಒಂದು ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೇಷಂಟ್ಸ್ ಬಂದು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮುಖಾಂತರ ತಮ್ಮ ಮೀಡಿಯಾ ಮುಖಾಂತರ ಎಲ್ಲ ಮುಳಬಾಲ್ ಜನರಿಗೆ ಪ್ರಾರ್ಥಿಸ್ತೇನೆ. ಮುಳಬಾಗಿಲು ತಾಲೂಕು ರೋಟರಿ ಸಂಸ್ಥೆ ಹಾಗೂ ಬೆಂಗಳೂರು ವೈಟ್ಫೀಲ್ಡ್ ಆಸ್ಟರ್ ಆಸ್ಪತ್ರೆ ವತಿಯಿಂದ ಶ್ರೀ ರುದ್ರಪ್ಪ ಸತೀಶ್ರವರಿಂದ ಈ ಒಂದು ನಂಗ್ಲಿನಲ್ಲಿ 25ನೇ ತಾರೀಕು ಮೂರ್ಛೆ ರೋಗ ಇರುವಂಥವ್ರಿಗೆ ಉಚಿತವಾಗಿ ಎಲ್ಲ ಚಿಕಿತ್ಸೆ ಅಥವಾ ಪರೀಕ್ಷೆ ಮಾಡಲಾಗುತ್ತೆ. ದಯವಿಟ್ಟು ಮುಳಬಾಗಿಲು ತಾಲೂಕಿನ ಸುತ್ತಮುತ್ತಲ ಎಲ್ಲ ಜನರು ಕೂಡ ಇದನ್ನು ಸದುಪಯೋಗಪಡಿಸ್ಕೊಳ್ಳಬೇಕೆಂದು ತಮ್ಮೆಲ್ಲರಲ್ಲಿ ಕೂಡ ಮಾಧ್ಯಮಗಳ ಮುಖಾಂತರ ರೋಟರಿ ಸಂಸ್ಥೆಯಿಂದ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ
ಈಗಾಗಲೇ ರೋಟರಿ ಸಂಸ್ಥೆಯಲ್ಲಿ ಅನೇಕ ಆರೋಗ್ಯ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಎಲ್ಲ ಕೂಡ ಯಶಸ್ವಿಯಾಗಿದ್ದಾವೆ. ಈ ಮೂರ್ಛೆ ರೋಗಕ್ಕೆ ವಿಶೇಷವಾಗಿ ಇನ್ನೊಂದು ನಮ್ಮ ಡಾಕ್ಟರ್ ತಂಡ ಇಲ್ಲೇ ಇದೆ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದಕ್ಕೆಲ್ಲ ಒಂದು ಪರೀಕ್ಷೆಗೆ ಬಂದು 5,000 ರೂಪಾಯಿವರೆಗೂ ಆಗುತ್ತೆ. ಇಲ್ಲಿಂದ ನೀವು ಬೆಂಗಳೂರಿಗೆ ಬರಬೇಕು ಅಂದರೂ ಕೂಡ ಒಂದು ದಿನ ನಾವು ಜೊತೆಗೆ ಇನ್ನೊಬ್ರು ಇರಬೇಕು, ಹೋಗಿ ಬರೋದು ಖರ್ಚು ವೆಚ್ಚಗಳು, ಮತ್ತೆ ಅಲ್ಲಿ ಫೀಸ್ ಕಟ್ಟೋದು, ನಮ್ಮ ಒಂದು ದಿನ ವೇಸ್ಟ್ ಆಗಿ ಕೂಡ 5-10 ಸಾವಿರ ಖರ್ಚಾಗ್ಬೋದು. ಅದೆಲ್ಲ ಕೂಡ ಡಾಕ್ಟ್ರೇ ನಿಮ್ಮ ಮನೆ ಹತ್ರ ಬರ್ತಾ ಇದ್ದಾರೆ ಅಂದರೆ ಇದನ್ನ ಸದುಪಯೋಗ ಪಡಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆದ್ರಿಂದ ಇದಕ್ಕೆ ಮುಖ್ಯ ಜನರಿಗೆ ತಲುಪಬೇಕು ಅಂದರೆ ಮಾಧ್ಯಮದವರು ತಾವು ದಯವಿಟ್ಟು ಎಷ್ಟು ಬೇಕೋ ಅಷ್ಟು ಮೂಲೆ ಮೂಲೆಗೂ ಪ್ರಸಾರ ಆಗೋ ರೀತಿ ಇದನ್ನ ಯಶಸ್ವಿಗೊಳಿಸ್ಬೇಕು ಈ ಕಾರ್ಯಕ್ರಮವನ್ನು. ಹಾಗಾಗಿ ತಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮು ಅಥವಾ ವಾಟ್ಸಪ್ಪು ಎಲ್ಲ ಏನೇನಿದೆ ಎಲ್ರಿಗೂ ಕೂಡ ಕಳಿಸಿ ಇದನ್ನು ಉಪಯೋಗ ಮಾಡಿಕೊಳ್ಳಿ. ರೋಟರಿ ಸಂಸ್ಥೆಯಿಂದ ಮತ್ತು ಆಸ್ಟರ್ ಹಾಸ್ಪಿಟ್ಲಿಂದ ಎಲ್ಲ ಉಪಯೋಗ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ರೋಟರಿ ಸಂಸ್ಥೆಯಿಂದ ಹಾಗೂ ಮಾಧ್ಯಮದವರಿಂದ ಎಲ್ಲರಲ್ಲಿ ಕಳ್ಕಳಿ ಅಂತ ಈ ಒಂದು ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ನಂಗ್ಲಿಯಲ್ಲಿ ಮೂರ್ಛೆ ರೋಗ ಮತ್ತೆ ಮೂರ್ಛೆ ರೋಗ ತಪಾಸಣೆ ಶಿಬಿರ ಇಷ್ಟವರೆಗೂ ನಾವು ಕುಂಬಾರಪಾಳ್ಯದಲ್ಲಿ ಮಾಡಿದ್ದೀವಿ, ಮಾರುತಿ ಸ್ಕೂಲಲ್ಲಿ. ಇವಾಗ ಅದನ್ನು ನೆಕ್ಸ್ಟು ನಂಗ್ಲಿ ಪ್ರೌಢಶಾಲೆಯಲ್ಲಿ ಮಾಡಬೇಕು ಅಂತ ಇದು ಮಾಡಿದ್ದೀವಿ. ಅದಕ್ಕೆ ಎಲ್ಲರೂ ಬಂದು ಸಹಕರಿಸಿ ಎಲ್ಲರೂ ತೋರಿಸ್ಕೊಂಡು ಅದರಿಂದ ಒಂದು 3 ಆಪ್ರೇಷನ್ಸ್ ಕೂಡ ಆಗಿದೆ, ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಚಿಕಿತ್ಸೆಗಳು ಮಾಡಿ ಅದನ್ನು ಇದು ಮಾಡಿದ್ದೀವಿ. ಹಂಗಾಗಿ ಎಲ್ಲರೂ ಸಹಕರಿಸಿ ಎಲ್ರಿಗೂ ತಿಳಿಸಿ ಒಬ್ಬರಿಂದ ಒಬ್ರಿಗೆ ಆ ವಿಚಾರನ ಪ್ರಚಾರ ಮಾಡಿ ಎಲ್ಲರೂ ಬಂದು ತೋರಿಸ್ಕೊಂಡು ಅದನ್ನು ಉಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಿದ್ವಿ, ಎಲ್ಲರಲ್ಲೂ ವಿನಂತಿ ಮಾಡಿಸ್ತಿದ್ವಿ.